ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದನ್ಹಾನ್ ಬ್ಲಾಗ್ಸ್. ಈ ದಿನ ನಾನು ನಿಮಗೆ ನಮ್ಮ ದೈನಂದಿನ ಯೋಗಾಭ್ಯಾಸದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆಲ್ಲ ಮೊದಲೇ ತಿಳಿದಿರೋ ಹಾಗೆ ಇದೇ ಭಾನುವಾರ ಅಂದರೆ ಜೂನ್ 21ರಂದು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಡೀತಾ ಇದೆ. ಪ್ರತಿ ವರ್ಷದ ರೀತಿ ಈ ಬಾರಿನೂ ಕೂಡ ನಮ್ಮ ಅರಮನೆ ನಗರಿ ಮೈಸೂರಿನಲ್ಲಿ, ಅದರಲ್ಲೂ ನಮ್ಮ ಅರಮನೆ ಆವರಣದಲ್ಲಿ ನಡೀತಾ ಇದೆ. ಸಮಯ ಬೆಳಗಿನ ಜಾವ 5:15 ಶುರುವಾಗುತ್ತೆ. ಈ ಬೆಳಗಿನ ಚಳಿಯಲ್ಲಿ ಓಪನ್ ಫೀಲ್ಡಲ್ಲಿ ಅಷ್ಟು ಜನಗಳ ಮಧ್ಯೆ ಯೋಗಾಭ್ಯಾಸ ಮಾಡೋದಿದೆಯಲ್ಲ, ನಿಜಕ್ಕೂ ಎಕ್ಸೈಟೆಡ್ ಆಗಿದ್ದೀವಿ ನಾನು, ಧನ್ವಿನ್ ಹಾಗೂ ಹನ್ಷತ್. ಇದರಲ್ಲಿ ನಮ್ಮ ಮೈಸೂರಿನ ರಾಜರು ಸೇರಿದಂತೆ ಹಲವಾರು ಗಣ್ಯರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮ್ಮೆಲ್ಲರ ಜೊತೆ ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ, ಎಲ್ಲರೂ ಒಟ್ಟಿಗೆ ಯೋಗ ಮಾಡೋಣ. ದೈಹಿಕ ಆರೋಗ್ಯ ಜೊತೆಗೆ ಮಾನಸಿಕ ಆರೋಗ್ಯನೂ ಕೂಡ ವೃದ್ಧಿಸ್ಕೊಳ್ಳೋಣ. ಸೊ ಹಾರ್ಟಿ ವೆಲ್ಕಮ್ ಟು ಯು ಆಲ್. ಈ ಬಾರಿ ಸುಮಾರು 1.5 to 2 ಲಕ್ಷ ಯೋಗ ಬಂಧುಗಳು ಸೇರೋಂಥ ಒಂದು ಉತ್ಸಾಹದಲ್ಲಿದ್ದಾರೆ. ಅವತ್ತು ನಾವು ಯೋಗಾಭ್ಯಾಸ ಮಾಡಬೇಕಾಗಿರೋದ್ರಿಂದ ಅವತ್ತಿನ ವಿಡಿಯೋದಲ್ಲಿ ಈ ಆಸನಗಳನ್ನ ತೋರಿಸೋದಕ್ಕಾಗೋದಿಲ್ವಲ್ಲ, ಹಾಗಾಗಿ ಈ ಪ್ರೋಟೋಕಾಲ್ ವಿಡಿಯೋ ನಿಮಗೋಸ್ಕರ ಹಾಕ್ತಾಯಿದ್ದೀನಿ. ಕೆಲವು ಆಸನಗಳು ಹಾಗೂ ಅದರ ಉಪಯೋಗಗಳನ್ನ, ಅಂದರೆ ಅದರ ಯೂಸಸ್ ಏನೇನು ಬರುತ್ತೆ, ಸೊ ಅದನ್ನೆಲ್ಲ ನನಗೆ ತಿಳಿದಿರೋ ಮಟ್ಟಿಗೆ ನನ್ನ ಟೀಚರ್ ಏನಂತ ಹೇಳ್ಕೊಟ್ಟಿದ್ದಾರೆ ಅದನ್ನೆಲ್ಲ ಈ ವಿಡಿಯೋದಲ್ಲಿ ನಿಮಗೋಸ್ಕರ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಶುರು ಮಾಡೋಣ. ಫಸ್ಟ್ ಶುರುವಾಗೋದೇ ಶ್ವಾಸಕ್ರಿಯೆಗಳಿಂದ. ಶ್ವಾಸಕ್ರಿಯೆಗಳು ಅಂದರೆ ಬ್ರೀತಿಂಗ್ ಎಕ್ಸಸೈಸಸ್. ಸೊ ಯಾವುದೇ ಆಸನಗಳನ್ನ ಅಭ್ಯಾಸ ಮಾಡೋದಕ್ಕಿಂತ ಮೊದಲು ನಮ್ಮ ಉಸಿರಾಟ ಸಹಜ ಸ್ಥಿತಿಲಿ ಇರಬೇಕು. ಸೊ ಆ ಉಸಿರಾಟನ ಸಹಜ ಸ್ಥಿತಿಗೆ ತೊಗೊಂಬರೋದೇ ಶ್ವಾಸಕ್ರಿಯೆಗಳು. ಇದು ನಮ್ಮ ಲಂಗ್ಸ್ ಮತ್ತು ಹೋಲ್ ಬಾಡಿಗೆ ಇದು ಬೂಸ್ಟರ್ ಇದ್ದ ಹಾಗೆ. ನಂತರ ಶುರುವಾಗೋದೇ ವಾರ್ಮಪ್ ಎಕ್ಸಸೈಸಸ್. ಸೊ ನಾವು ಮಾಡೋ ಆಸನಗಳಿಗೆ ನಮ್ಮ ಬಾಡಿನ ಫ್ಲೆಕ್ಸಿಬಲ್ ಆಗಿ ರೆಡಿ ಮಾಡೋದು. ವಾರ್ಮಪ್ ಎಕ್ಸಸೈಸ್ ಮಾಡ್ದೇ ಆಸನಗಳನ್ನ ಅಭ್ಯಾಸ ಮಾಡಿದ್ರೆ ನಮ್ಮ ಬಾಡಿ ಫ್ಲೆಕ್ಸಿಬಲ್ ಇಲ್ಲದೆ ಇರೋದ್ರಿಂದ ಅಷ್ಟು ಸಪೋರ್ಟ್ ಮಾಡೋದಿಲ್ಲ. ಹಾಗಾಗಿ ಇದು ತುಂಬ ಅವಶ್ಯಕ. ಸೊ ಇದರಿಂದ ನಮ್ಮ ಉಸಿರಾಟ ಜೊತೆಗೆ ನಮ್ಮ ಬಾಡಿನೂ ನಮ್ಮ ಕಂಟ್ರೋಲಿಗೆ ಬರುತ್ತೆ. ಮೊದಲೇ ಹೇಳಿದ ಹಾಗೆ ಈ ಅಭ್ಯಾಸಗಳಲ್ಲಿ ನಮ್ಮ ದೇಹ ಮನಸ್ಸು ಎರಡೂ ಹತೋಟಿಯಲ್ಲಿರಬೇಕು. ಹಾಗಿದ್ರೆ ಮಾತ್ರ ಯೋಗ ನಮಗೆ ಸಿದ್ಧಿ ಆಗೋದು. ಈ ವರ್ಷದ ಪ್ರೋಟೋಕಾಲಲ್ಲೂ ಕೂಡ ವಾರ್ಮಪ್ ಎಕ್ಸಸೈಸ್ ಆ್ಯಂಡ್ ಬ್ರೀತಿಂಗ್ ಎಕ್ಸಸೈಸಸ್ನ ಇನ್ಕ್ಲೂಡ್ ಮಾಡಿದ್ದಾರೆ. ನಮಗೆ ಮಾತ್ರ ಅಲ್ಲದೆ ಈ ದಿನಕ್ಕೋಸ್ಕರನೇ ಕೆಲವರು ಯೋಗ ಜೋಡಿಸ್ಕೊತಾರಲ್ಲ, ಸೊ ಆ ಥರದವ್ರಿಗೂ ಕೂಡ ಇದು ಉಪಯೋಗ ಆಗ್ತಾ ಹೋಗುತ್ತೆ. ಈ ಆಸನಗಳನ್ನ ಕರೆಕ್ಟ್ ರೀತಿಯಲ್ಲಿ ಮಾಡೋದಕ್ಕೆ ಕೂಡ ಇದು ಸಹಕಾರಿಯಾಗುತ್ತೆ. ಸೊ ಹಾಗಾಗಿ ಅಭ್ಯಾಸ ಮಾಡೋಕ್ಕಿಂತ ಮೊದಲು ವಾರ್ಮಪ್ ಮತ್ತು ಬ್ರೀತಿಂಗ್ ಎಕ್ಸಸೈಸ್ ಕಂಪಲ್ಸರಿ ಆಗಿರುತ್ತೆ. ಸೊ ಇಲ್ಲಿಂದ ಶುರು ಮಾಡೋಣ. ಮೊದಲನೇದಾಗಿ ತಾಡಾಸನ. ತಾಳೆ ಮರದ ರೀತಿ ಅಲಗಾಡದೆ ನಿಲ್ಲೋದಕ್ಕೆ ತಾಡಾಸನ ಅಂತ ಹೇಳ್ತಾರೆ. ಎತ್ತರವಾಗಿ ಬೆಳೆಯೋದಕ್ಕೆ ಹಾಗೂ ವೆರಿಕೋಸ್ ವೇನ್ಸ್ಗೆಲ್ಲ ಇದು ತುಂಬ ಒಳ್ಳೆಯದು. ಸೊ ಇದನ್ನು ಪ್ರತಿದಿನ ಅಭ್ಯಾಸ ಮಾಡೋದ್ರಿಂದ ನಮ್ಮ ಹೈಟು ಕೂಡ ಇಂಪ್ರೂವ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಆಸನ ಬಂದು ವೃಕ್ಷಾಸನ. ವೃಕ್ಷ ಅಂದರೆ ಮರ. ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಇದೇ ಭಂಗಿಯಲ್ಲಿ ವರ್ಷಾನುಗಟ್ಟಲೆ ನಿಂತು ತಪಸ್ ಮಾಡಿ ವರ ಪಡಿತಾಯಿದ್ರು. ಹಾಗೆ ಇದು ಸ್ಟೂಡೆಂಟ್ಸ್ಗೆ ಫೋಕಸ್ ಮತ್ತು ಕಾನ್ಸಂಟ್ರೇಷನ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ. ಸೊ ಒಂದು ಕಾಲನ್ನ ಎತ್ತಿ ಇನ್ನೊಂದು ಕಾಲದ ಮೂಲಕ್ಕೆ ಇಟ್ಟು ಎರಡೂ ಕೈಗಳನ್ನ ಮೇಲ್ಗಡೆ ಅಂದರೆ ನಮಸ್ಕಾರ ಸ್ಥಿತಿಲಿ ತೊಗೊಂಡೋಗಿ ಅಚಲವಾಗಿ ಒಂದೇ ವಸ್ತುನ ನೋಡ್ತಾ ಇರೋದು. ಸೊ ಇದರಿಂದ ಕಾನ್ಸಂಟ್ರೇಷನ್ ಏನಾಗುತ್ತೆ, ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಇದು ಉತ್ತಾನಾಸನ. ಇದರಿಂದಾಗಿ ಬ್ಲಡ್ ಸರ್ಕ್ಯುಲೇಷನ್ ನಾರ್ಮಲ್ ಆಗ್ತಾ ಹೋಗುತ್ತೆ ಹಾಗೂ ಲೆಗ್ಸ್ ಮಸಲ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಸೊ ಇದು ಅರ್ಧ ಚಕ್ರಾಸನ ಅಂದರೆ ಅರ್ಧ ಚಕ್ರದ ಭಂಗಿ. ನಿಂತ್ಕೊಂಡು ನಮ್ಮ ದೇಹನ ಹಿಂದಕ್ಕೆ ಬಗ್ಸೋಂಥ ಆಸನ. ಇದರಿಂದಾಗಿ ತುಂಬ ಹೊತ್ತು ಕೂತಿರ್ತಾರಲ್ಲ, ಸೊ ಆ ಥರದವ್ರಿಗೆಲ್ಲ ಬೆನ್ನು ನೋವೇನು ಬರುತ್ತೆ ಅದೆಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಇದು ಸಮದಂಡಾಸನ. ನಮ್ಮ ಬೆನ್ನ ಸ್ಟ್ರೈಟ್ ಮಾಡೋಕ್ಕೆ ತುಂಬ ಒಳ್ಳೆಯ ಆಸನ. ಇದು ಬದ್ಧ ಕೋನಾಸನ, ಬಟರ್ಫ್ಲೈ ಪೋಸ್. ಸೊ ಮಹಿಳೆಯರಿಗೆ ವರದಾನ ಆಗಿರೋಂಥ ಆಸನ. ಸತತವಾಗಿ ಇದನ್ನು ಮಾಡೋದ್ರಿಂದ ಸಿಯಾಟಿಕ್ ಪೇಯ್ನ್, ಕಿಡ್ನಿ ಸ್ಟೋನ್ ಇದೆಲ್ಲ ಕಡಿಮೆ ಆಗುತ್ತೆ. ಸೊಂಟ ಹಾಗೂ ತೊಡೆಯ ಭಾಗನ ಫ್ಲೆಕ್ಸಿಬಲ್ ಇಡುತ್ತೆ. ಇದು ವಜ್ರಾಸನ. ಹೆಸರೇ ತಿಳಿಸಿರೋ ಹಾಗೆ ಇದರಿಂದ ನಮ್ಮ ದೇಹ ವಜ್ರದಷ್ಟೇ ಸ್ಟ್ರಾಂಗ್ ಆಗುತ್ತೆ ಹಾಗೂ ಡೈಜೆಷನ್ ಪವರ್ ಇಂಪ್ರೂವ್ ಆಗುತ್ತೆ. ಅರ್ಧ ಉಷ್ಟ್ರಾಸನ. ಸೊ ಈ ಪೋಸಲ್ಲಿ ಲಂಗ್ಸ್ ಎಕ್ಸ್ಪ್ಯಾಂಡ್ ಆಗೋದ್ರಿಂದ ಬ್ರೀತಿಂಗ್ ಪವರ್ ತುಂಬ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಮುಂದಿಂದು ಉಷ್ಟ್ರಾಸನ. ಸೊ ಕ್ಯಾಮಲ್ ಪೋಸ್. ಬೆನ್ನು ನೋವಿಗೆ ತುಂಬ ರಿಲೀಫ್ ಆಗುತ್ತೆ. ಹಾಗೆ ಇದನ್ನು ಸೌಂದರ್ಯವರ್ಧಕ ಅಂತಲೂ ಕೂಡ ಕರೀತಾರೆ. ನಮಗೆ ಅಂದರೆ ಸೌಂದರ್ಯ ಪ್ರಿಯರಿಗೆ ತುಂಬ ಪ್ರಿಯವಾಗಿರೋ ಆಸನ. ಮುಂದಿಂದು ಶಶಂಕಾಸನ ಅಂದರೆ ಮೊಲದ ಭಂಗಿ. ಬಾಡಿ ರಿಲ್ಯಾಕ್ಸ್ ಆಗುತ್ತೆ ಹಾಗೂ ಡೈಜೆಷನ್ ಪವರ್ ಮತ್ತು ಮಲಬದ್ಧತೆ ಪ್ರಾಬ್ಲಮ್ ಏನಿದೆ ಅದೆಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ. ಮುಂದಿಂದು ವಕ್ರಾಸನ. ಇದರಿಂದಾಗಿ ನಮ್ಮ ಬಾಡಿಲಿ ಇನ್ಸುಲಿನ್ ಉತ್ಪತ್ತಿಯಾಗಿ ಡಯಾಬಿಟಿಸ್ ಕಂಟ್ರೋಲ್ ಇರುತ್ತೆ. ಸೊ ಇದು ಮಕರಾಸನ. ಮೆಂಟಲ್ ಹಾಗೂ ಫಿಸಿಕಲ್ ಹೆಲ್ತ್ ಇಂಪ್ರೂವ್ ಮಾಡುತ್ತೆ ಹಾಗೂ ಬ್ರೀತಿಂಗ್ ಸ್ಟೇಬಲ್ ಆಗಿರುತ್ತೆ. ಮುಂದಿಂದು ಭುಜಂಗಾಸನ ಅಂದರೆ ನಾಗರ ಹೆಡೆಯ ಬಗ್ಗೆ. ಬೆನ್ನು ನೋವು ನಿವಾರಿಸಿ ಹೊಟ್ಟೆಯ ಭಾಗದ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. ಇದು ಶಲಭಾಸನ. ಇದನ್ನು ಮಾಡೋದ್ರಿಂದ ನಮ್ಮ ಹೊಟ್ಟೆಯ ಮಸಲ್ಸ್ ಏನಿದೆ ಅದು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಹಾಗೂ ಸೊಂಟ ಹಾಗೂ ಕಾಲುಗಳ ನೋವುಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಇದು ಉತ್ಥಾನ ಪಾದಾಸನ. ಸೊ ನಮ್ಮ ಕಾಲುಗಳನ್ನ ಎರಡನ್ನೂ ಒಟ್ಟಿಗೆ ಜೋಡಿಸಿ 30 ಡಿಗ್ರಿ ಆ್ಯಂಗಲಲ್ಲಿ ತೊಗೊಂಡೋಗೋದು. ಇದನ್ನು ಮಾಡೋದ್ರಿಂದ ಹೊಟ್ಟೆ ಮತ್ತು ಸೊಂಟದಲ್ಲಿರೋ ಕೊಬ್ಬುಗಳೆಲ್ಲ ಕರಗ್ತಾ ಹೋಗುತ್ತೆ. ಸೊ ಬೆನ್ನು ನೋವು ಕಡಿಮೆ ಆಗುತ್ತೆ. ಇದು ಅರ್ಧ ಹಾಲಾಸನ. ಅದೇ ರೀತಿ ನಮ್ಮ ಕಾಲುಗಳನ್ನ ಒಟ್ಟಿಗೆ 90 ಡಿಗ್ರಿ ತೊಗೊಂಡೋಗಿ ನಿಲ್ಲಿಸೋದು. ಸೇಮ್ ಬೆನಿಫಿಟ್ಸ್ ಏನಿದೆ ಉತ್ಥಾನ ಪಾದಾನಾಸನದಲ್ಲಿ, ಸೊ ಅದು ಇದರಲ್ಲಿ ಕಂಟಿನ್ಯೂ ಆಗುತ್ತೆ.
ಪವನ ಮುಕ್ತಾಸನ ಗ್ಯಾಸ್ಟ್ರಿಕ್ ತುಂಬ ಒಳ್ಳೆಯ ಆಸನ ಇದು. ಸೊ ಗ್ಯಾಸ್ ರಿಲೀಸ್ ಆಗೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಇದೆಲ್ಲನೂ. ಸೇತು ಬಂಧಾಸನ ಅಂತ ಹೇಳಿದ ತಕ್ಷಣ ನಮ್ಮ ದೇಹನ ಸೇತುವೆ ಭಂಗಿಯಲ್ಲಿ ನಿಲ್ಲಿಸೋದನ್ನೇ ಸೇತು ಬಂಧಾಸನ ಅಂತ ಕರಿತೀವಿ. ತೊಡೆಗಳು ಹಾಗೂ ಸೊಂಟದ ಮಸಲ್ಸ್ ಏನಿದೆ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಅಮೃತಾಸನ, ಇದನ್ನು ಶವಾಸನ ಅಂತ ಕೂಡ ಕರೀತಾರೆ. ನಮ್ಮ ಇಷ್ಟೊತ್ತು ತನಕ ಏನು ಮಾಡಿರ್ತೀವಿ ಅದಕ್ಕೆಲ್ಲ ರಿಲ್ಯಾಕ್ಸ್ ಆಗೋಂಥ ಒಂದು ಆಸನ. ಮುಂದಿನದು ಪ್ರಾಣಾಯಾಮ. ಉಸಿರಾಟನ ನಿಯಂತ್ರಿಸಲು ಸೂಕ್ತವಾಗಿದೆ. ಶ್ವಾಸಕೋಶದ ಸಾಮರ್ಥ್ಯನ ಹೆಚ್ಚಿಸಿ ಸ್ಟ್ರೆಸ್ ಮತ್ತು ಆಂಗ್ಸೈಟಿ ಏನಿದೆ ಕಡಿಮೆ ಮಾಡುತ್ತೆ. ಇದರಿಂದಾಗಿ ಫೋಕಸ್ ಮತ್ತು ಕಾನ್ಸಂಟ್ರೇಷನ್ ಹೆಚ್ಚುತ್ತಾ ಹೋಗುತ್ತೆ. ಸೊ ಇದು ನಮ್ಮ ಯೋಗ ಗ್ರೂಪ್. ಇದೆಲ್ಲ ಮುಗಿಸ್ಕೊಂಡಾದಮೇಲೆ ಮಕ್ಕಳೆಲ್ಲರೂ ಸ್ವಲ್ಪ ಹೊತ್ತು ರಿಲೀಫ್ ಮಾಡ್ಕೊತಾಯಿದ್ರು. ಮಾತಾಡಿ ಆಟ ಆಡ್ತಾಯಿದ್ರು. ಸೊ ನಾಳೆ ಯಾರು ಹೇಗೆ ಬರ್ತೀರಾ, ಎಷ್ಟೊತ್ತಿಗೆ ಬರ್ತೀರಾ ಅಂತೆಲ್ಲ ಕೇಳ್ಕೊಂಡೆಲ್ಲ ಡಿಸ್ಕಸ್ ಮಾಡ್ತಾಯಿದ್ರು. ದೊಡ್ಡವ್ರಿಗಿಂತ ಹೆಚ್ಚಾಗಿ ಇವ್ರಿಗೆ ಇತ್ತು ಬಿಡಿ. ಸೊ ಒನ್ಸ್ ಅಗೇನ್ ಎಲ್ಲರಿಗೂ ಹಾರ್ಟಿ ವೆಲ್ಕಮ್.